ಫೆಮಿನಾ ಮಿಸ್ ಇಂಡಿಯಾ ಕಿರೀಟ ಗೆದ್ದ ಶಾಸಕ ಸತೀಶ್ ಸೈಲ್ ಪುತ್ರಿ ಸಾಧ್ವಿ ಸೈಲ್ ಇಂದು ಕಾರವಾರಕ್ಕೆ ಆಗಮಿಸಿದ್ರು. ಸಾಧ್ವಿ ಸೈಲ್ಗೆ ಭರ್ಜರಿ ಸ್ವಾಗತವನ್ನ ನೀಡಲಾಯಿತು. ಗೋವಾದಿಂದ ಕಾರವಾರದ ಮಾಲಾದೇವಿ ಮೈದಾನಕ್ಕೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ ಸಾಧ್ವಿಗೆ ಅಭಿಮಾನಿಗಳು ಹೂಮಳೆ ಸ್ವಾಗತವನ್ನ ನೀಡಿದ್ರು. ಬಳಿಕ ತೆರೆದ ವಾಹನದಲ್ಲಿ ಸಾಧ್ವಿ ಸೈಲ್ ಅವರನ್ನ ಮೆರವಣಿಗೆ ಮಾಡಲಾಯಿತು. ಕಾರವಾರದ ಸುಭಾಷ್ ವೃತ್ತದಲ್ಲಿರುವ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ತೆರಳಿದ ಸಾಧ್ವಿ ಮಿಸ್ ಇಂಡಿಯಾ ಕಿರೀಟವನ್ನ ಗಣಪತಿಯ ಮುಂದೆ ಇಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಧ್ವಿ, ಕಾರವಾರ ಜನರ ಪ್ರೀತಿ ಸಹಕಾರ ಸದಾ ನನ್ನ ಮೇಲಿರಲಿ ಅಂದ್ರು. ಇವಾಗ ನಾನು ಒಂದೇ ಮಾತನ್ನ ಹೇಳ್ತಾ ಇದ್ದೀನಿ, ಕಾರವಾರ ಇರ್ಲಿ ಗೋವಾ ಇರ್ಲಿ, ನಾವೆಲ್ಲರೂ ಈ ಭಾರತದ ಮಕ್ಕಳು. ಸೊ ಅದನ್ನ ನೀವು ಭೇದ ಭಾವ ಮಾಡಬೇಡಿ. ಮತ್ತೆ ನಿಮ್ಮ ಈ ಪ್ರೀತಿಯನ್ನ ಈ ತರನೇ ಶವರ್ ಮಾಡ್ತಾ ಇರಿ. ಈ ತರನೇ ನಮ್ಮೆಲ್ಲರೂ ಜನರನ್ನ ಮೇಲೆ ಮೇಲೆ ನಾವೆಲ್ಲರೂ ತರಿಸ್ಬೇಕು. ನಾವೆಲ್ಲರೂ ಬೇರೆಯವರನ್ನ ಸಹಾಯ ಮಾಡಬೇಕು. ಅವ್ರಿಗೆ ಅವ್ರ ಡ್ರೀಮ್ ಎಲ್ಲ ಅಚೀವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಬೇಕು. ಇವಾಗ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿದಿದ್ದಾನೆ. ಗುಂಡ್ಲುಪೇಟೆ ತಾಲೂಕಿನ ಬಾಚಹಳ್ಳಿ ಗ್ರಾಮದಲ್ಲಿ ನಿನ್ನೆ ಬಿರುಗಾಳಿ ಮಳೆ ಸುರಿದಿದ್ದು ವರ್ಣಾರ್ಭಟಕ್ಕೆ ಅಪಾರ ಪ್ರಮಾಣದ ಬೆಳೆಹಾನಿಯಾಗಿದೆ. ಗ್ರಾಮದ ಶ್ರೀಕಂಠ ಅನ್ನೋರು 4 ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ಮಳೆ ಅಬ್ಬರಕ್ಕೆ ನೆಲಕಚ್ಚಿದ್ದು ಬೆಳೆ ಕಳಕೊಂಡು ರೈತ ಶ್ರೀಕಂಠ ಕಣ್ಣೀರಿಟ್ಟಿದ್ದಾರೆ. ರಾಯಚೂರಿನಲ್ಲಿ ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚಾಗ್ತಿದೆ. ತಾಪಮಾನ ಹೆಚ್ಚಾಗ್ತಾ ಇದ್ದಂತೆ ರಾಯಚೂರಿನ ಹಲವೆಡೆ ನೀರಿಗೆ ಹಾಹಾಕಾರ ಶುರುವಾಗಿದೆ. ರಾಯಚೂರು ನಗರದ ಅಸ್ಕಿಹಾಳ ವಾರ್ಡ್ ನಂಬರ್ 34ರಲ್ಲಿ ನೀರಿಗಾಗಿ ಜನರು ಪರದಾಟ ನಡೆಸಿದ್ದಾರೆ. ಇನ್ನು ಕೆಲವು ಕಡೆ ಟ್ಯಾಂಕರ್ ಮುಖಾಂತರ ಪಾಲಿಕೆ ನೀರು ಸರಬರಾಜು ಮಾಡುತ್ತಿದೆ. ಆದರೆ ಪಾಲಿಕೆ ಸರಬರಾಜು ಮಾಡ್ತಾ ಇರೋ ನೀರು ಕಲುಷಿತವಾಗಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ವಾಣಿಜ್ಯ ಸಿಲಿಂಡರ್ ದರ ಹೆಚ್ಚಳ ಬೆನ್ನಲ್ಲೇ ಬೆಂಗಳೂರಿನ ಹಲವು ಹೋಟೆಲ್ಗಳಲ್ಲಿ ತಿನಿಸುಗಳ ದರ ಏರಿಕೆ ಮಾಡಲಾಗಿದೆ. ಅಶೋಕ ಪಿಲ್ಲರ್ ಬಳಿಯ ಶಿವಳ್ಳಿ ಹೋಟೆಲ್ನಲ್ಲೂ ದರ ಏರಿಕೆ ಮಾಡಲಾಗಿದೆ. ಕಾಫಿ ಟೀ ದರ ₹5 ಏರಿಕೆ ಮಾಡಿದ್ರೆ ಇಡ್ಲಿ ರೈಸ್ ಬಾತ್ಗಳ ಬೆಲೆಯೂ ₹5 ಏರಿಕೆ ಮಾಡಲಾಗಿದೆ. ಸಿಲಿಂಡರ್ ದರ ಹೆಚ್ಚಳ ಕಾರಣ ದರ ಏರಿಸಲೇಬೇಕಾದ ಅನಿವಾರ್ಯತೆ ಬಂದಿದೆ ಅಂತ ಹೋಟೆಲ್ ಮಾಲೀಕ ಗಿರೀಶ್ ಹೇಳಿದ್ದಾರೆ. ಬೇಸಿಗೆ ಹೆಚ್ಚಾಗ್ತಾ ಇದ್ದಂತೆ ತರಕಾರಿಗಳ ಬೆಲೆ ಗಗನಕ್ಕೇರಿದ್ದು ಬೀನ್ಸ್ ದರ ₹200 ಗಡಿ ದಾಟಿದೆ. ಅತಿಯಾದ ತಾಪಮಾನ ಹಿನ್ನೆಲೆ ಬೆಳೆ ಇಳುವರಿ ಕುಂಠಿತ ಆಗಿದ್ದು ಕೆಜಿ ಬೀನ್ಸ್ ಬೆಲೆ ₹200 ಆಗಿದೆ. ಇನ್ನು ಟೊಮೆಟೊ ಕೆಜಿಗೆ ₹60, ಶುಂಠಿ ₹120, ಬದನೆಕಾಯಿ ₹200, ಸೌತೆಕಾಯಿ ₹60ಗೆ ಏರಿಕೆಯಾಗಿದೆ. ಬಿಸಿಲಿನ ತಾಪ ಹೆಚ್ಚಾದ ಕಾರಣ ನಿರೀಕ್ಷಿತ ಪ್ರಮಾಣದಲ್ಲಿ ಫಸಲು ಬಾರದ ಹಿನ್ನೆಲೆ ತರಕಾರಿಗಳ ಬೆಲೆ ರಾಕೆಟ್ ವೇಗದಲ್ಲಿ ಗಗನಕ್ಕೇರಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.